This is your Balligiri Gowder Biryani. Please have and enjoy. ವೆಲ್ಕಮ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಟು ಬಳ್ಳಗಿರಿ ಗೌಡ್ರ ಬಿರಿಯಾನಿ. ಇವತ್ತು ಚಿಕನ್ ಬಳ್ಳಗಿರಿ ಗೌಡ್ರ ಬಿರಿಯಾನಿ ಮಾಡ್ತಾ ಇದ್ದೀರಿ. ಇವಾಗ ಮಾಡ್ತಾ ಇರೋದು ಮ್ಯಾರಿನೇಷನ್ ಪ್ರಾಸೆಸ್. ಇದರಲ್ಲಿ ಏನೇನಿದೆ ಅಂದರೆ, ಇವಾಗ ಚಿಕನ್ ಇದೆ 3 kg. ಇದರಲ್ಲಿ ಗ್ರೀನ್ ಪೇಸ್ಟ್ ಇದೆ. ಗ್ರೀನ್ ಪೇಸ್ಟಲ್ಲಿ ನಾವು ಏನೇನು ಹಾಕ್ತೀರಿ ಅಂದರೆ ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಇಂಜಿ, ಸ್ವಲ್ಪ ಉಪ್ಪು, ಆಮೇಲೆ ಸಣ್ಣ ಈರುಳ್ಳಿ. ಅದೇ ಟೇಸ್ಟಿಗೆ ಇಂಪಾರ್ಟೆಂಟು. ಆಮೇಲೆ ಮೊಸರಿದೆ. ಇದು ನಮ್ಮ ಟ್ರೆಡಿಷ್ನಲ್ ಮನೇಲಿ ಮಾಡಿರೋ ಬಿರಿಯಾನಿ ಮಸಾಲ. ಇದನ್ನು 3ರಿಂದ ನಾವು ಕಲಿತು ಮಾಡಿರೋದು. ಇದು ನಮ್ಮ ಫ್ಯಾಮಿಲಿಯಲ್ಲಿ ಆಲ್ಮೋಸ್ಟ್ ಒಂದು 30-40 ಇಯರ್ಸಿಂದ ನಾವು ಅದು ಮಾಡ್ತಾಯಿದ್ದೀರಿ. ಆಮೇಲೆ ಇದರಲ್ಲಿ ಸ್ವಲ್ಪ ಕಲ್ಲುಪ್ಪು ಇದೆ. ಕಲ್ಲುಪ್ಪು ಏನಕ್ಕೆ ಯೂಸ್ ಮಾಡ್ತೀರಂದರೆ ಅದರಲ್ಲಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ಟರ್ಮನಿಕ್ ಆ್ಯಸ್ ಎ ಡಿಸ್ಇನ್ಫೆಕ್ಟೆಂಟ್, ಮ್ಯಾರಿನೇಷನ್ಗೆ ಸ್ವಲ್ಪ ಸಿಟ್ರಸ್, ಲೈಮ್. ಸೊ ಇದೆಲ್ಲ ಇವಾಗ ಹಾಕಿ ಹೆಂಗೆ ಹಾಕೋದು, ಹೆಂಗೆ ಮಾಡೋದು ಅಂತ ತೋರಿಸ್ತೀರಿ. ಸೊ ಸ್ವಲ್ಪ ಟರ್ಮರಿಕ್, 1/2 ಸ್ಪೂನ್. ಅದಾದಮೇಲೆ ನಮ್ಮ ಗ್ರೀನ್ ಪೇಸ್ಟ್. ಇದು ಏನಕ್ಕೆ ಇದರಲ್ಲಿ ಹಾಕೋದು ಅಂದರೆ, ಮ್ಯಾರಿನೇಷನ್ ಟೈಮಲ್ಲಿ ಈ ಎಲ್ಲ ಮಸಾಲ ಕರೆಕ್ಟಾಗಿ ಚಿಕನ್ಗಳಿಗೆ ಪೆನಿಟ್ರೇಟ್ ಆಗುತ್ತೆ. ಇದೊಂದು 5-6 ಸ್ಪೂನ್ಸ್. ಅದಾದಮೇಲೆ ಇದು ನಮ್ಮ ಬಿರಿಯಾನಿ ಮಸಾಲ, ಸೀಕ್ರೆಟ್ ಮಸಾಲ. ಇದು ರುಚಿಗೆ ತಕ್ಕಂಗೆ 3 ಸ್ಪೂನ್ ಇಲ್ಲ 4 ಸ್ಪೂನ್. ಅದಾದಮೇಲೆ ಸ್ವಲ್ಪ ಮೊಸರು, 2, 3. ಅದಾದಮೇಲೆ ಸ್ವಲ್ಪ ಕಲ್ಲುಪ್ಪು, ಚೆನ್ನಾಗಿ ಉಪ್ಪು ಹಿಡೀಲಿ ಚಿಕನ್ನಿಗೆ. ಅದಾದಮೇಲೆ ಲೈಮ್. ನಾವು ನಮ್ಮ ಬಿರಿಯಾನಿಯಲ್ಲಿ ತೆಂಗಿನಕಾಯಿ ಯೂಸ್ ಮಾಡಲ್ಲ, ನಾವು ಬರೀ ಮೊಸರು ಯೂಸ್ ಮಾಡೋದು. ಇವಾಗ ಮ್ಯಾರಿನೇಷನ್ ಪ್ರಾಸೆಸ್ ಇದೆಲ್ಲ ಮಿಕ್ಸ್ ಆಗಿ ಅಟ್ಲೀಸ್ಟ್ ಮಿನಿಮಮ್ ಒಂದು 1/2 hour ಮ್ಯಾರಿನೇಟ್ ಮಾಡಬೇಕು. ಜಾಸ್ತಿ ಆದಷ್ಟು ಒಳ್ಳೆಯದು. ಇವಾಗ ಸದ್ಯಕ್ಕೆ ನಮ್ಮಲ್ಲಿ ಎಷ್ಟು ಟೈಮ್ ಇಲ್ಲ. ಸೊ 1/2 hour to 45 minutes. ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್. ಈ ಮ್ಯಾರಿನೇಷನ್ ಆದಮೇಲೆ ನಾವೇನು ಮಾಡ್ತೀರಿ ಅಂದರೆ, ಇದನ್ನು ಯೂಶ್ವಲಿ ಕುಕ್ಕರ್ ಇಲ್ಲಾಂದರೆ ನಾರ್ಮಲ್ ಈ ಥರ ಒಂದು ಪಾತ್ರೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊತೀನಿ. ಅದ್ರಲ್ಲಿ ಬರೋ ಸ್ಟಾಕ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಅದನ್ನೇ ನಾವು ರೈಸ್ ಕುಕ್ ಮಾಡೋಕ್ಕೆ ಯೂಸ್ ಮಾಡೋದು. ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ, ಸೊ ಇದನ್ನ ಒಂದು 1/2 hour ಕ್ಲೋಸ್ ಮಾಡಿ ಮ್ಯಾರಿನೇಷನ್ ಬಿಡೋದು. ಸೊ ದಿಸ್ ಇಸ್ ಮ್ಯಾರಿನೇಷನ್ ಪ್ರಾಸೆಸ್ ಫಾರ್ ಬಳ್ಳಗಿರಿ ಗೌಡ್ರ ಬಿರಿಯಾನಿ. ಚಿಕನ್ 80% ಕುಕ್ ಆಗಿದೆ. ಆವಾಗ ಏನು ಮಾಡೋದು, ಚಿಕನ್ನ ಎತ್ತಿ ಸೈಡ್ಗೆ ಇಟ್ಕೊಂಡು ಬ್ರಾತ್ನ ಸಪ್ರೇಟ್ ಮಾಡ್ಕೊಬೇಕು. ಈ ಬ್ರಾತಲ್ಲಿ ಇವಾಗ ನಾವು ರೈಸ್ನ ಕುಕ್ ಮಾಡ್ತೀರಿ. ಓಕೆ, ಇವಾಗ ಮೇನ್ ಬಿರಿಯಾನಿ ಪ್ರಾಸೆಸ್. ಇವಾಗ 3 kg ಅಕ್ಕಿ, 3 kg ಚಿಕನ್ಗೆ ಮಾಡ್ತಾ ಇರೋದು. ಅಕ್ಕಿ ಯೂಸ್ ಮಾಡ್ತಾ ಇರೋದು ಜೀರಾ ಸಾಂಬಾರ್ ಅಕ್ಕಿ. ಸೊ ಇದರಲ್ಲಿ ಫಸ್ಟು ತುಪ್ಪ, ಆಮೇಲೆ ಸ್ವಲ್ಪ ಎಣ್ಣೆ. ಎಣ್ಣೆ ಏನಕ್ಕಂದರೆ ಇಲ್ಲಾಂದ್ರೆ ತುಪ್ಪ ಬೇಗ ಬರ್ನಾಗಿ ಹೋಗ್ಬಿಡುತ್ತೆ, ಅದಕ್ಕೆ. ಇದು ಸ್ವಲ್ಪ ಕಾಯ್ದಿದ್ಮೇಲೆ ನಾವು ಫಸ್ಟ್ ಏನು ಹಾಕ್ತೀರಿ, ಇಲ್ಲಿ ಸ್ವಲ್ಪ ಸೋಂಪು. ಇವಾಗ ಸೋಂಪು ಕ್ರ್ಯಾಕಲ್ ಸೌಂಡ್ ಬಂದಮೇಲೆ ಅದಕ್ಕೆ ಪುದೀನ, ಪುದೀನ ಫುಲ್ ಫ್ರೈ ಆಗಬೇಕು. ಪುದೀನ ಫ್ರೈ ಆದಮೇಲೆ ಆನಿಯನ್, ಆನಿಯನ್ ಟ್ರಾನ್ಸ್ಲೂಸೆಂಟ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ಇದು ಕಾನ್ಸ್ಟೆಂಟಾಗಿ ಸ್ಟರ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಒಂದು ಕಡೆ ಜಾಸ್ತಿ ಫ್ರೈ ಆಗುತ್ತೆ, ಒಂದು ಕಡೆ ಫ್ರೈ ಆಗಲ್ಲ.
ಫ್ರೈಯಿಂಗ್ ಕನ್ಸಿಸ್ಟೆಂಟ್ ಆಗಿರಬೇಕು. ಸೊ ಇವಾಗ ಒಂದು ಮಟ್ಟಿಗೆ ಟ್ರಾನ್ಸ್ಲೂಸೆಂಟ್ ಆಗಿದೆ. ಸೊ ಇವಾಗ ನಮ್ಮ ಬಿರಿಯಾನಿ ಮಸಾಲ ಹೋಮ್ ಮೇಡ್, ಇದು ಡಿಪೆಂಡಿಂಗ್ ಅಪಾನ್ ಟೇಸ್ಟ್ ಹಾಕ್ಕೊಬೋದು. ಇವಾಗ ನಾನೊಂದು 4 to 5 ಸ್ಪೂನ್ಸ್ ಹಾಕ್ತೀನಿ. ಇದು ಫ್ರೈ ಆಗಿದ್ಮೇಲೆ ಒಳ್ಳೆ ಫ್ರೇಗ್ರೆನ್ಸ್ ಬರೋವರೆಗೂ ಫ್ರೈ ಮಾಡಬೇಕು. ಈ ಫ್ರೈಯಿಂಗ್ ಮೇಯ್ನ್, ಯಾಕಂದರೆ ಇದರಲ್ಲಿ ಸುಮಾರು ಆಲ್ಮೋಸ್ಟ್ ಒಂದು 26 ಇಂಗ್ರೀಡಿಯೆಂಟ್ಸ್ ಇದೆ. ಅದೆಲ್ಲ ಫ್ರೈ ಆಗ್ತಾ ನಿಮಗೆ ಫ್ರೇಗ್ರೆನ್ಸ್ ಬರುತ್ತೆ ಚೆನ್ನಾಗಿ. ಇದು ಆದಷ್ಟು ಫ್ರೈ ಆದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಕಾಷಿಯಸ್ ಆಗಿರಬೇಕು. ಓವರ್ ಫ್ರೈ ಆದರೆ ಸೀದೋಗ್ಬಿಡುತ್ತೆ, ಬರ್ನ್ ಆಗೋಗ್ಬಿಡುತ್ತೆ. ಸೊ ಇವಾಗ ಫ್ರೈ ಆಗಿದೆ. ಮ್ಯಾರಿನೇಷನ್ ಮಾಡಬೇಕಂದ್ರೆ ನಾವು ಈ ಗ್ರೀನ್ ಪೇಸ್ಟ್ ಮಾಡಿದ್ರಲ್ಲ, ಗ್ರೀನ್ ಮಸಾಲ, ಅದನ್ನ ಹಾಕ್ಕೊಬೇಕು. ಇವಾಗ ಯಾವುದೇ ಪ್ರಾಸೆಸ್ಸಲ್ಲೂ ನಾವು ಉಪ್ಪು ಹಾಕಲ್ಲ ಸದ್ಯಕ್ಕೆ, ಯಾಕಂದರೆ ಇದರಲ್ಲಿ ಉಪ್ಪಿದೆ. ಈ ಮ್ಯಾರಿನೇಷನ್ ಹಾಕ್ಬೇಕಂದ್ರೆ ಉಪ್ಪು ಮಾಡಿ ಬಾಯ್ಲ್ ಮಾಡಿ ಆ ಬ್ರಾತಲ್ಲಿ ಆಲ್ರೆಡಿ ಉಪ್ಪಿದೆ. ಸೊ ನಾವು ಲಾಸ್ಟಲ್ಲಿ ಉಪ್ಪುದು ಟೇಸ್ಟ್ ಮಾಡಿ ನೋಡ್ಕೊಬೇಕು. ಇದು ಗ್ರೀನ್ ಪೇಸ್ಟ್ ಚೆನ್ನಾಗಿ ಫ್ರೈ ಆಗೋದು ವೆರಿ ಇಂಪಾರ್ಟೆಂಟ್. ಟೊಮೆಟೊ, ಸ್ವಲ್ಪ ಕೊತ್ತಂಬರಿ, ಕರ್ಡ್, ಮೊಸರು ಹಾಕಿದ ಮೇಲೆ ಒಂದು 3 to 4 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ನಾವು ಬ್ರಾತ್ ಮಾಡಿರೋದು, ಅದು ಬ್ರಾತ್ ಜಾಸ್ತಿ ಇಲ್ಲ ಅಂದರೆ ನಾವು ಇನ್ನೊಂದು ಅಕ್ಕಿನ ಊರು ಹಾಕಿರೋ ನೀರು ಇರುತ್ತಲ್ಲ, ಅದನ್ನು ಮಿಕ್ಸ್ ಮಾಡ್ಕೊಬೋದು. ಸೊ ರೇಷಿಯೋ ಬಂದ್ಬಿಟ್ಟು 1 ಕಪ್ ಇಷ್ಟು 2, 1 kgಗೆ 2 ಲೀಟ್ರಷ್ಟು ನೀರು ಹಾಕಬೇಕು. ಸೊ ಇವಾಗ ನಾವು 3 kg ಅಕ್ಕಿ ಹಾಕಿರೋದು. ಸೊ ಅದಕ್ಕೆ ನಾವು ಆಲ್ಮೋಸ್ಟ್ 6 ಲೀಟರ್ಸ್ ಹಂಗೆ ನೀರು ಹಾಕ್ತೀವಿ ಇದಕ್ಕೆ. ಇದು ಈ ಕಪ್ಪಲ್ಲಿ ನಾವು ಅಕ್ಕಿನ ಮೆಷರ್ ಮಾಡ್ಕೊಂಡಿದ್ದೀರಿ, ಅದ್ರ ಪ್ರಕಾರವಾಗಿ ಇವಾಗ 1 ಕಪ್ಪು ಆಯಿತು. ಇವಾಗ ಆ ಮೆಷರ್ಮೆಂಟ್ ಕಪ್ಪಲ್ಲಿ 3.5 ಕಪ್ಪು ಅಕ್ಕಿ ಇದೆ. ಸೊ ಇವಾಗ ನಾವು 7 ಕಪ್ಪು ನೀರು ಹಾಕ್ತೀರಿ. ದಟ್ ಇನ್ಕ್ಲೂಡ್ಸ್ ಬ್ರಾತ್, ನೀರು, ರೈಸ್ ಸೋಕ್ ಮಾಡಿರೋ ನೀರು, ಆಮೇಲೆ ಬೇಕಾದರೆ ಇನ್ನು ಸ್ವಲ್ಪ ನೀರು. ಇದು ನಾವು ಅಕ್ಕಿನ ಒಂದು 20 ಮಿನಿಟ್ಸ್ ಊರು ಹಾಕಿರೋ ಆ ನೀರಿದು. 3, 4. ಇವಾಗ ನಾವು ಆಲ್ರೆಡಿ ಮೊಸರು ಅದೆಲ್ಲ ಹಾಕಿ ಮಸಾಲ ಪೇಸ್ಟ್ ಎಲ್ಲ ಹಾಕಿದಿರಲ್ಲ, ಅದರಲ್ಲೂ ನೀರು ಕಾಂಟೆಂಟ್ ಇರುತ್ತೆ. ಸೊ ಅದ್ರ ಮೂಲಕವಾಗಿ ನೋಡ್ಕೊಂಡು ಹಾಕೋಬೇಕು. ಇವಾಗ ಆಯಿತು. ಇದನ್ನ ಚೆನ್ನಾಗಿ ಒಂದು 2 ಸತಿ ಕುದಿಯೋಕ್ಕೆ ಬಿಡೋಣ. ಇಟ್ ವಿಲ್ ಬಿ ಅರೌಂಡ್ 3 to 4 ಮಿನಿಟ್ಸ್. ಸೊ 10 ಮಿನಿಟ್ಸ್ ಬಾಯ್ಲ್ ಆಗಿದ್ಮೇಲೆ ಚಿಕನ್ ಆ್ಯಡ್ ಮಾಡಿಬಿಡೋಣ. ಇದನ್ನು ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಬಾಯ್ಲ್ ಮಾಡಿ ಆಮೇಲೆ ಟೇಸ್ಟ್ ನೋಡೋಣ. ಆವಾಗ ಉಪ್ಪು ಖಾರ ಕರೆಕ್ಷನ್ ಅಕ್ಕಿ ಹಾಕೋಕ್ಕಿಂತ ಮುಂಚೆ. ಸೊ 80 to 90% ಕುಕ್ ಆಗಿದೆ. ಇದು ಜೀರಾ ಸಾಂಬಾರ್ ರೈಸ್ ಸೋಕ್ಡ್ ಫಾರ್ 20 ಮಿನಿಟ್ಸ್. ಇವಾಗ ಆ್ಯಡ್ ಮಾಡ್ತಾ ಇದ್ದೀರಿ. ಸೊ ಇದನ್ನು ಕಾನ್ಸ್ಟಂಟಾಗಿ ಸ್ಟೇರ್ ಮಾಡಬೇಕು 1-2 ಸತಿ, ಯಾಕಂದರೆ ಇಲ್ಲಾಂದರೆ ಅಕ್ಕಿ ಕೆಳಗೋಗಿ ಸೆಟ್ಲ್ ಹೋಗ್ಬಿಡುತ್ತೆ.
ಈ ಟೈಮಲ್ಲಿ ಸ್ವಲ್ಪ ತುಪ್ಪ, ತಿರುಗಿ ಲಿಡ್ ಹಾಕ್ಬಿಟ್ಟು ಒಂದ್ಸತಿ ಬಾಯ್ಲ್ ಬರೋವರೆಗೂ ಬಿಡೋಣ. ಆ, 80% ಕುಕ್ ಆಗಿದೆ ರೈಸು. ಇವಾಗ ಎತ್ತಿ ಇದನ್ನ ಆಲ್ರೆಡಿ ಹೀಟ್ ಮಾಡಿರೋ ತವಾ ಮೇಲೆ ಒಂದು 10 ಮಿನಿಟ್ಸ್ ದಮ್ ಹಿಡಿಯಕ್ಕೆ ಇಡ್ತೀರಿ. ಇದ್ರ ಮೇಲೆ ಇವಾಗ ದಮ್ಗೆ ಇಟ್ಟಿದ್ದೀರಿ, ಒಳಗಡೆ ಸ್ಟೀಮ್ ಇದೆಯಲ್ಲ ಅದರಲ್ಲಿ ಕುಕ್ ಆಗುತ್ತೆ ರೈಸ್ ಫುಲ್ಲಾಗಿ. ಸೊ ಅದಕ್ಕೆ ಇವಾಗ ಮೇಲೆ ಪ್ರೆಷರ್ ಆಗಿ ಕಲ್ಲು ಇಡ್ತಾ ಇದ್ದೀರಿ. ಬಸ್ ಇದಾಗಿ 10 ಮಿನಿಟ್ಸಲ್ಲಿ ಬಿರಿಯಾನಿ ಮುಗೀತು.